ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ನಾನು ವರ್ಷಾನುಗಟ್ಟಲೆ ಸ್ಟೋರ್ ಮಾಡಬಹುದಾದಂತಹ ಉಂಚಿ ಚಟ್ನಿ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೋಸ್ಕರ ನಾನಿಲ್ಲಿ ಮೆಂತ್ಯಕಾಳು, ಉಪ್ಪು, ಅರಿಶಿನ ಕೊಂಬು, ಹುಂಚಿಕಾಯಿ ಮತ್ತು ಉಪ್ಪು ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಕೂಡ ತೊಗೊಂಡಿದ್ದೀನಿ. ಇಷ್ಟು ಐಟಮ್ಸ್ ಬೇಕಾಗುತ್ತೆ. ಮೊದಲಿಗೆ ನೋಡಿ, ಹಳ್ಳಿ ಶೈಲಿಯಲ್ಲಿ ಇದು ಪಕ್ಕ ಒಂದು ರುಬ್ಬುವ ಗುಂಡಿನಲ್ಲಿ ಮೊದಲು ಸ್ವಲ್ಪ ಜೀರಿಗೆನ ಹಾಕಿಬಿಟ್ಟು ಈ ಥರ ರುಬ್ಕೊಳ್ಬೇಕು. ಸೊ ಅಮ್ಮ ಮಾಡ್ತಾಯಿದ್ರು, ಹಾಗಾಗಿ ನಾನು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನಂತರ ಅರಿಶಿನ ಕೊಂಬನ್ನು ನೆನೆಸಕ್ಕೆ ಹಾಕಿರ್ತಾರೆ. ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಮಾಡೋದಾದರೆ ಈ ಥರ ನೆನೆಸಿರುವಂತಹ ಅರಿಶಿನನ್ನು ಕೂಡ ಈ ಥರ ರುಬ್ಬೋ ಗುಂಡಿನಲ್ಲಿ ರುಬ್ಕೊಳ್ಬೇಕು. ಸ್ವಲ್ಪ ಉಪ್ಪು ಕೂಡ ಸೇರಿಸ್ಬಿಟ್ಟು ರುಬ್ಕೊಳ್ಳಿ. ಎಲ್ಲ ಪದಾರ್ಥಗಳ ಜೊತೆಗೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ನೀವು ರುಬ್ಬುವಾಗ. ನೋಡಿ, ಈ ಥರ ಇದು ಗುಂಡಿನಲ್ಲೇ ಚೆನ್ನಾಗಿ ಈ ಥರ ಸಾಫ್ಟಾಗಿ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಈ ಥರ ರುಬ್ಕೊಳ್ಬೇಕು. ಓಕೆ, ನೋಡಿ ಇವಾಗ ಈ ಥರ ಅರಿಶಿನ ಸ್ವಲ್ಪ ನೈಸ್ ಆಗ್ತಾ ಇದೆ ಅಂತ ಅಂದಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ರುಬ್ಕೊಳ್ಳಿ. ಮೊದಲಿಂದನೂ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕ್ತಾನೆ ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗಿದು ಆಲ್ಮೋಸ್ಟ್ ಸಾಫ್ಟಾಗಿ ಆಗಿದೆ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದಾರೆ ಈ ಥರ. ನಂತರ ಇವಾಗ ನೆನೆಸಿರುವಂತಹ ಮೆಂತ್ಯಕಾಳು ಹಾಕ್ಕೊಳ್ಳಿ. ಇದನ್ನು ಅಷ್ಟೇ ಚೆನ್ನಾಗಿ ರುಬ್ಕೊಳ್ಬೇಕು ಈ ಥರ. ಇದನ್ನು 1 ವರ್ಷ 2 ವರ್ಷ ಖಾಲಿ ಆಗೋವರೆಗೂ ಸ್ಟೋರ್ ಮಾಡ್ಕೊಳ್ತಾರೆ, ಏನೂ ಹಾಳಾಗಲ್ಲ. ಇದ್ರ ಜೊತೆಲಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಈ ಥರ ರುಬ್ಕೊಳ್ತಾರೆ. ನೋಡಿ, ಈ ಥರ ಉಪ್ಪು ಹಾಕ್ಬಿಟ್ಟು ರುಬ್ತಾ ಇದ್ದೀವಿ. ಹಾಗೆ ಇದನ್ನು ಸ್ವಲ್ಪ ಸಾಫ್ಟ್ ಆಗ್ತಾ ಇದೆ ಅಂತ ಅಂದಾಗ ಇದಕ್ಕೆ ಅರಿಶಿನ ರುಬ್ಬಿರುವಂತಹ ಪೇಸ್ಟ್ನು ಕೂಡ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ರುಬ್ಕೊಳ್ಳಿ. ತುಂಬ ವೇಟ್ ಇರುತ್ತೆ ಅದು ಗುಂಡು, ಹಾಗಾಗಿ ಒಂದು 10 ನಿಮಿಷಕ್ಕೆಲ್ಲ ತುಂಬ ನೈಸಾಗಿ ಆಗಿಬಿಡುತ್ತೆ. ಓಕೆ, ಇದು 2 ಸಣ್ಣಗಾದ ನಂತರ ನೋಡಿ ಈ ಥರ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ ಎಲ್ಲದನ್ನು. ನೋಡಿ ಎಷ್ಟು ನೈಸಾಗಿ ಆಗಿದೆ. ಈಗ ಇದಕ್ಕೆ ಈ ಥರ ಹುಂಚಿಕಾಯಿಗಳನ್ನು ಹಾಕ್ಕೊಳ್ಳಿ. ನೀವು ಈ ಹುಂಚಿ ಚಟ್ನಿ ಹಾಕುವಾಗ ಸ್ವಲ್ಪ ದ್ವಾರಗಾಯಿ ಮೇಲೆ ತೊಗೋಬೇಕಾಗುತ್ತೆ. ತೀರಾ ಹಣ್ಣಾಗಿರಬಾರ್ದು, ತೀರಾ ಕಾಯಿನೂ ಇರಬಾರ್ದು, ಅಂದರೆ ಚೆನ್ನಾಗಿ ಬರುತ್ತೆ ಅಂತ ಅಂದರು ಅಮ್ಮ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ. ಇದಕ್ಕೂ ಅಷ್ಟೇ ಸ್ವಲ್ಪ ಉಪ್ಪು ಹಾಕ್ತಾ ಚೆನ್ನಾಗಿ ರುಬ್ಕೊಳ್ಳಿ. ನಾನಿಲ್ಲಿ ಒಂದು 5 kgಯಷ್ಟು ಹುಂಚಿ ಚಟ್ನಿ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. 5 kgಯಷ್ಟು ಹುಂಚಿ ಚಟ್ನಿಗೆ 1.5 kgಯಷ್ಟು ಉಪ್ಪು ತೊಗೊಂಡಿದ್ದಾರೆ. ಓಕೆ, ನೋಡಿ ಇವಾಗ ಈ ಥರ ರುಬ್ಕೊಂಡ ನಂತರ ಇದರಲ್ಲಿರೋ ಈ ಥರ ಸ್ವಲ್ಪ ಅದರದ್ದೇನು ಸಿಪ್ಪೆ ಇರುತ್ತಲ್ವ, ಕಡ್ಡಿ ಅದನ್ನೆಲ್ಲ ಈ ಥರ ನೀಟಾಗಿ ತೆಗೆದಿಟ್ಕೊಳ್ಳಿ. ನೀಟಾಗಿ ಬಂದುಬಿಡುತ್ತೆ ಅದು ತಾನಾಗಿಯೇ. ಎಲ್ಲ ಹುಂಚಿಕಾಯಿಗಳನ್ನು ಇದೇ ಥರ ರುಬ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಕೈಯಿಂದ ಬಂದಿರೋ ಸಿಪ್ಪೆನೆಲ್ಲ ಈ ಥರ ತೆಗೆದಿಟ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ. ಕೊನೆಯದಾಗಿ ಸ್ವಲ್ಪ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾರೆ ಅದನ್ನು. ಓಕೆ, ನೋಡಿ ಇವಾಗ ಈ ಥರ ನಾವಿಲ್ಲಿ ಎಲ್ಲ ಕಾಯಿಗಳನ್ನು ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀವಿ. ಹಾಗೆ ಕೊನೆಯದಾಗಿ ಏನು ಬಂದಿರ್ತಲ್ವ ಸಿಪ್ಪೆ, ಅದನ್ನು ಕೂಡ ಈ ಥರ ಸ್ವಲ್ಪ ನೀರು ಹಾಕಿ ಈ ಥರ ರುಬ್ಕೊಳ್ತಾರೆ. ಇದಕ್ಕೆ ಮೊದಲಿಗೆ ನಾವು ಗ್ರೈಂಡ್ ಮಾಡಿರುವಂತಹ ಮೆಂತ್ಯಕಾಳು ಮತ್ತು ಅರಿಶಿನ ಏನಾಗಿ ಮಿಕ್ಸ್ ಮಾಡಿರ್ತೀವಲ್ವ, ಆ ಪೇಸ್ಟ್ ಹಾಕಿಬಿಟ್ಟು ಈ ಹುಂಚಿಕಾಯಿ ಪೇಸ್ಟ್ ಜೊತೆಗೆ ಚೆನ್ನಾಗಿ ಸ್ವಲ್ಪ ಹಾಕಿ ಈ ಥರ ರುಬ್ಕೊಳ್ಳಿ. ಅನ್ನ ಸಾಂಬಾರು ಜೊತೆಗೆ ಊಟದ ಜೊತೆಗೆಲ್ಲ
ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಓಕೆ ನೋಡಿ, ಇವಾಗ ಎಲ್ಲದನ್ನು ಕೊನೆಯದಾಗಿ ಈ ಥರ ಮಿಕ್ಸ್ ಮಾಡಿದರು. ಹಾಗೆ ಇದ್ರ ಜೊತೆಲಿ ಇವಾಗ ಮೊದಲೇ ರುಬ್ಬಿರುವಂತಹ ಜೀರಿಗೆ ಪುಡಿ ಕೂಡ ಹಾಕಿದ್ದಾರೆ. ಓಕೆ ನೋಡಿ, ಇವಾಗ ಪರ್ಫೆಕ್ಟಾಗಿ ಇಲ್ಲಿ ಹುಂಚಿ ಚಟ್ನಿ ರೆಡಿಯಾಗಿದೆ. ಇದನ್ನು ಇವಾಗ ಈ ಥರ ಭರಣಿಯಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ವರ್ಷಾನುಗಟ್ಟಲೆ ಏನೂ ಹಾಳಾಗಲ್ಲ. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.